ಇರ್ಬೋದು, ಅಥವಾ ಬೈಬಲ್ ಓದ್ತಾ ಇರ್ಬೋದೇನೋ. ನನ್ನ ಮಗಳು ಎಸ್ತೇರ್. ಎಸ್ತೇರ್ ಎಂದರೆ ಹೆಸರಿನ ಅರ್ಥ ನಕ್ಷತ್ರ. ನನ್ನ ಮಗಳು ನಕ್ಷತ್ರದ ಹಾಗೆ ಹೊಳೆಯುತ್ತಾ ಇರುತ್ತಾಳೆ. ಕರ್ತನ ಸೇವೆ ಮಾಡಲು ಸಿದ್ಧಳಾಗಿ ಬೈಬಲ್ ಕಾಲೇಜು ಮುಗಿಸಿ ಬಂದಿದ್ದಾಳೆ. ಎಸ್ತೇರ್, ಏನಮ್ಮ ಅದು ನಿಂದು? ಏನ್ ಮಾಡ್ತಿದ್ದೀಯೇ? ಓ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಓ, ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ. ಅವಳನ್ನು ನೋಡಿದ್ರೆ ನನಗೂ ಸಹ ತುಂಬ ಸಂತೋಷವಾಗ್ತಿದೆ. ಅಮ್ಮ ಅಮ್ಮ ಅಮ್ಮ, ನಾನು ನಿಂಗೊಂದು ವಿಷಯ ಹೇಳ್ಬೇಕಮ್ಮ. ಏನೇ, ನಿನ್ನ ರಾಗ ಹಿಡ್ಕೊಂಡು ಬಂದಿ ಪುನಃ? ಅಮ್ಮ, ಎಷ್ಟೇರಕ್ಕ ಇದ್ದಾಳಲ್ಲ, ಅವಳು ನಾಟಕ ಮಾಡುತ್ತಿದ್ದಾಳಮ್ಮ. ಇದ ನಾನು ನಂಬಲ್ಲ. ಹೌದಮ್ಮ, ಅವಳು ರೂಮಿನಲ್ಲಿ ಪ್ರಾರ್ಥನೆನೂ ಮಾಡುತ್ತಿರಲಿಲ್ಲ, ಬೈಬಲ್ ಓದುತ್ತಿರಲಿಲ್ಲ ಅಮ್ಮ. ಅವಳ ವಿಷಯದಲ್ಲಿ ಚಾಡಿ ಹೇಳ್ಬೇಡ. ಹಾಗೆ ಇಲ್ಲ ಎಸ್ತೇರ್, ಅವಳು ರೂಮಿನಲ್ಲಿ ಮೊಬೈಲ್ ನೋಡ್ತಿದ್ದಾಳಮ್ಮ. ಇಲ್ಲ ಇಲ್ಲ ಇಲ್ಲ, ನಾನು ಇದನ್ನು ನಂಬುದಿಲ್ಲ. ಹೌದಮ್ಮ, ಅವಳು ಸುಳ್ಳು ಹೇಳುತ್ತಿದ್ದಾಳೆ. ಇಲ್ಲ ಗ್ಲೋರಿಯಾ, ನೀನು ನೆನೆಸಿದಾಗೆ ಅಲ್ಲಮ್ಮ, ಅವಳು ಬೈಬಲ್ ಕಾಲೇಜಿನಲ್ಲಿ ಏನು ಮಾಡುತ್ತಿದ್ದಾಳ ಏನೋ. ಹೌದಾ ಎಸ್ತೇರ್? ಅಮ್ಮ, ನಾನಾ? ಮೊಬೈಲಾ? ಪಿಕ್ಚರಾ? ನೀವು ನಂಬ್ತೀರಾ ಅಮ್ಮ? ಅವಳು ಎಲ್ಲ ಸುಳ್ಳು ಹೇಳ್ತಿದ್ದಾಳೆ ಅಮ್ಮ, ಅವಳು ಮಾತು ನಂಬೇಡಿ ನೀವು. ಏನ್ ಹೇಳ್ತಿದ್ದಾಳೆ ಮತ್ತೆ ಗ್ಲೋರಿಯಾ? ನೋಡಮ್ಮ, ಪಿಕ್ಚರ್ ನೋಡ್ತಾ ಇದ್ಲು ನೋಡಮ್ಮ, ಮೊಬೈಲ್ ಆನ್ ಇದೆ ನೋಡಮ್ಮ. ನಾನ್ ಸುಳ್ಳು ಹೇಳ್ತೀನ ನೋಡಮ್ಮ, ನಿಜ ನೋಡು. ಈ ಸುದ್ದಿ ನನಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಮದಿದ್ದದ್ದೇ. ಇಲ್ಲ ಇಲ್ಲ, ನಾನು ನಂಬುವುದಿಲ್ಲ. ಹೌದಾ ಎಸ್ತೇರ್? ಏನು ಹೇಳ್ತಿ ಮಗಳೇ? ನಿನಗೆ ಟಿ ವಿ ನೋಡಬೇಕಾ? ಮೊಬೈಲಲ್ಲಿ ಕಾಲ ಕಳಿಬೇಕಾ? ನೀನು 3 ವರ್ಷ ಬೈಬಲ್ ಕಾಲೇಜಲ್ಲಿ ಏನು ಮಾಡಿದ್ದಿ? ನೀನು ಕರ್ತನ ಸೇವೆ ಮಾಡಲ್ವಾ? ಮತ್ತೆ ಇನ್ನೇನು ಮಾಡುತ್ತಿ? ಅಯ್ಯೋ ಅಮ್ಮ, 3 ವರ್ಷ ಬೈಬಲ್ ಕಾಲೇಜ್ನಲ್ಲಿ ಪ್ರಾರ್ಥನೆ ಮಾಡು, ಬೈಬಲ್ ಓದು, ಹೋಮ್ವರ್ಕ್ ಮಾಡು, ಅಸೈನ್ಮೆಂಟ್ ಮಾಡು, ಇದು ಯಾವುದು ನಾನು ಮಾಡಿಲ್ಲ ಅಮ್ಮ. ನಂಗೆ ಸ್ವಲ್ಪನೂ ಇಷ್ಟನೇ ಇಲ್ಲ. ನಿಜ ಹೇಳ, ಒಂದು ದಿನ ಕೂಡ ಹೋಮ್ವರ್ಕ್ ಮಾಡಿ ಟೀಚರ್ಸ್ಗೆ ತೋರಿಸಿಲ್ಲ. ಗೊತ್ತಾ, ನನಗೆ ಇಷ್ಟ ಇಲ್ಲಮ್ಮ ನನಗೆ ಸೇವೆ ಅಂದರೆ. ನೀವು ಯಾಕಿಷ್ಟು ಬಲವಂತ ಮಾಡ್ತೀರಾ? ಏನು ಹೇಳ್ತಿದ್ದಿ? ಏನು ಹೇಳ್ತಿದ್ದಿ ನೀನು? ಅಯ್ಯೋ ಅಯ್ಯೋ ದೇವ್ರೆ, ಅಯ್ಯೋ ಅಯ್ಯೋ ದೇವ್ರೆ, ನಾನು ಮೋಸ ಹೋದೆನಲ್ಲ. ಅಯ್ಯೋ, ಈ ಸುದ್ದಿ ನನ್ನಿಂದ ಕೇಳಲಿಕ್ಕೆ ಆಗ್ತಾ ಇಲ್ಲ. ಅಯ್ಯೋ ದೇವ್ರೆ, ನನ್ನ ಮಗಳು 3 ವರ್ಷ ಬೈಬಲ್ ಕಾಲೇಜಲ್ಲಿ ಏನು ಮಾಡಿದ್ದಾಳೆ? ನನ್ನ ಮಗಳನ್ನು ಸೈತಾನನು ಟಿ ವಿ ಮೂಲಕ, ಮೊಬೈಲ್ ಮೂಲಕ ವಂಚಿಸಿ ಬಿಟ್ಟಿದ್ದಾನೆ. ಅಯ್ಯೋಯ್ಯೋ, ನನ್ನ ಮಗಳು ಎಸ್ತೇರಳನ್ನು ಹೇಗೆ ಸರಿ ಮಾಡಲಿ? ಓ ದೇವ್ರೆ, ಅಯ್ಯೋ ಅಯ್ಯೋ, ನಾನು ಈ ಯೋಚನೆ ಮಾಡಲಿಲ್ಲ ಎಸಪ್ಪ. ನನ್ನ ಮಗಳನ್ನು ಹೇಗೆ ಸರಿ ಮಾಡೋದು? ನೀನೇ ಸರಿ ಮಾಡಬೇಕಪ್ಪ. ನನಗೆ ನಂಬಲಿಕ್ಕೆ ಆಗ್ತಾನೆ ಇಲ್ಲ ಎಸಪ್ಪ. ನೀನೇ ಸರಿ ಮಾಡಬೇಕು ದೇವ್ರೆ, ನೀನೇ ಸರಿ ಮಾಡು. ಅಮ್ಮ ಅಮ್ಮ, ಏನು ಅಮ್ಮ? ಏನು ಮಗಳೇ? ಅಮ್ಮ ಅಳ್ಬೇಡ ಅಮ್ಮ, ಸುಮ್ಮನಿರಮ್ಮ, ಅಳ್ಬೇಡಿ ಅಮ್ಮ. ಇಲ್ಲ ಇಲ್ಲ, ನೀನು ಯೌವನಸ್ಥಳು. ನೀನು ದೇವರಿಗೆ ಸರಿಯಾಗಿ ನಡೆದುಕೊಳ್ಬೇಕಮ್ಮ. ದೇವರ ವಾಕ್ಯ ನಿನ್ನ ಬಗ್ಗೆ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಿನಗೆ ಚೆನ್ನಾಗಿ ಗೊತ್ತಿದೆ. ನೀನು ಓದಿಕೊಂಡಿದ್ಯಾ? ತಗೋ, ನಿನ್ನ ಸತ್ಯವೇದವನ್ನು ತೆಗೆದು ಓದಿಕೋ. 1 ತಿಮೋಥಿ 4:12-13 ವಚನ ನಿನ್ನ ಬಗ್ಗೆ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ಚೆನ್ನಾಗಿ ಓದಿ ತಿಳಿದುಕೋ. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು.
ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನು ಇಟ್ಟಾಗ ಅದು ನಿನಗೆ ಕೊಡಲ್ಪಡ್ತದಲ್ಲ. ಹೌದು ಮಗಳೇ, ನಿನ್ನನ್ನು ಯೌವನಸ್ಥಳೆಂದು ನೀನು ಅಸಡ್ಡೆ ಮಾಡಿಕೊಳ್ಬೇಡ. ದೇವರ ವಾಕ್ಯ ನಿನ್ನ ಬಗ್ಗೆ ಏನು ಬರೆಯಲ್ಪಟ್ಟಿದೆ? ಹೌದು, ನಿನ್ನ ನಡೆ ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇದಕ್ಕೆ ನೀನು ಮಾದರಿಯಾಗಿರು. ಹೌದು, ಕ್ರಿಸ್ತನು ಬರುವ ತನಕ ವೇದ ವಾಕ್ಯವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ನೀನು ಆಸಕ್ತಳಾಗಿರು. ಖಂಡಿತವಾಗಿಯೂ ದೇವರಿಗೆ ನೀನು ದೇವರಲ್ಲಿ ಆಸಕ್ತಿ ವಹಿಸು. ದೇವರಲ್ಲಿ ಮೋಸ ಹೋಗಬೇಡ. ಹೌದು ಮಗಳೇ. ಅಮ್ಮ, ಅಳಬೇಡಮ್ಮ. ನಿಜವಾಗ್ಲೂ ನನ್ನ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಅಮ್ಮ. ನಾನು ಈ ಲೋಕದ ಪ್ರೀತಿಗೆ ಬಿದ್ದು ನಿಜವಾದ ದೇವರು ಯಾರು ಎಂಬುದಾಗಿ ಅರಿತುಕೊಳ್ಳದೆ ನನ್ನ ಕಣ್ಣು ಮೊಬ್ಬಾಗಿ ಹೋಗಿದೆ ಅಮ್ಮ. ದಯವಿಟ್ಟು ನನ್ನ ಕ್ಷಮಿಸಿ ಅಮ್ಮ. ದೇವ್ರ ಚಿತ್ತದ ಪ್ರಕಾರ ನಿಮ್ಮ ಆಸೆಯಂತೆಯೇ ನಾನು ಕರ್ತನ ಸೇವೆ ಮಾಡುತ್ತೇನೆ ಅಮ್ಮ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಮ್ಮ. ಇನ್ನು ಮುಂದೆ ನಾನು ಈ ಥರ ತಪ್ಪನ್ನು ಮಾಡುವುದಿಲ್ಲ ಅಮ್ಮ. ನಾನು ಉಪದೇಶ ಮಾಡುತ್ತೇನೆ, ಪ್ರಸಂಗಿಸುತ್ತೇನೆ, ಬೋಧಿಸುತ್ತೇನೆ ಮತ್ತು ನೀವು ಹೇಳಿದ ಹಾಗೆಯೇ ನಾನು ನಡೆದುಕೊಳ್ಳುತ್ತೇನೆ ಅಮ್ಮ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಮ್ಮ. ಓ, ನನಗೀಗ ತುಂಬ ಸಂತೋಷವಾಗ್ತಿದೆ. ಈ ಮಾತನ್ನು ಕೇಳುವಾಗ ಒಂಥರ ಆನಂದ ನನ್ನ ಒಳಗಿನಿಂದ ಉಕ್ಕಿ ಬರ್ತಾ ಇದೆ. ಓ, ನನ್ನ ಮಗಳ ಮಾತು ಕೇಳುವಾಗ ತುಂಬ ಸಂತೋಷವಾಗ್ತಿದೆ. ಹೌದು ಮಗಳೇ, ಲೋಕದಲ್ಲಿ ಎಷ್ಟೋ ಜನರು ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಪಾಪಿಗಳಾಗಿ ಜೀವಿಸ್ತಾ ಇದ್ದಾರೆ. ದೇವರು ನಿನ್ನನ್ನು ಸೇವೆಗೆ ಉಪಯೋಗಿಸಲಿ ಮಗಳೇ. ಅಮ್ಮ ಅಮ್ಮ, ನನಗೊಂದು ಆಸೆ ಇದೆ ಅಮ್ಮ, ನೆರವೇರಿಸ್ತೀರಾ? ಏನು ತಿರುಗಿ ಇವಳು ಇನ್ನೊಂದು ಆಸೆ ಅಂತ ಹೇಳ್ತಿದ್ದಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಹೇಳಿ ನೋಡ್ತೇನೆ. ಏನಮ್ಮ ನಿನ್ನ ಆಸೆ ಅಂತ ಇದೆಯಲ್ಲ, ಏನು? ಅಮ್ಮ, ಅದು ಒಬ್ಬಂಟಿಗರಾಗಿದ್ದು ಸೇವೆ ಮಾಡುವುದು ಕಷ್ಟ ಅಮ್ಮ. ಅದಕ್ಕೆ ನಾನೊಬ್ಬ ಸೇವಕರನ್ನು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀನಿ. ಜೊತೆಯಾಗಿ ಕೂಡ ನಾವು ಸೇವೆ ಮಾಡ್ಬೋದಮ್ಮ. ನಾವು ಜೊತೆಯಾಗಿದ್ದುಕೊಂಡು ನಾವು ಕರ್ತನ ಸೇವೆಯನ್ನು ಮಾಡೋರಾಗ್ತೇವೆ ಅಮ್ಮ. ನಿಮಗೆ ಒಪ್ಪಿಗೆ ಇದ್ದರೆ? ಓ, ನನಗೆ ಒಪ್ಪಿಗೆ, ಖಂಡಿತ ನನಗೆ ಒಪ್ಪಿಗೆ ಇದೆ. ಆದರೆ ನೀನು ಸರಿಯಾದ ನಿರ್ಧಾರಕ್ಕೆ ಬಂದಿದ್ದಿ. ಖಂಡಿತವಾಗಿ ಈ ನಿರ್ಧಾರ ನನಗೆ ತುಂಬ ಇಷ್ಟವಾಗ್ತಿದೆ. ಇದಕ್ಕಾಗಿ ನಾವು ಇಬ್ಬರು ಒಟ್ಟಾಗಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿ ದೇವರು ಈ ಮಾತನ್ನು ನೆರವೇರಿಸ್ತಾನೆ. ದೇವರಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ ಮಗಳೇ. ಇದಕ್ಕಾಗಿ ನಾವು ಒಟ್ಟಾಗಿ ನಾವು ಇಬ್ಬರು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿ ದೇವರು ಈ ಕಾರ್ಯವನ್ನು ನೆರವೇರಿಸ್ತಾನೆ. ನೀನು ನಂಬು ಮಗಳೇ. ಆಯ್ತಮ್ಮ, ಬನ್ನಿ ಪ್ರಾರ್ಥನೆ ಮಾಡೋಣ. ಹೌದಪ್ಪ ದೇವರೇ, ಈ ಸಮಯದಲ್ಲಿ ಸ್ವಾಮಿ ನನ್ನ ಮಗಳ ಆಸೆಯನ್ನು ನೀನು ಈಡೇರಿಸಬೇಕು. ಹೌದು, ಮಗಳಿಗೊಂದು ತಕ್ಕ ಸ್ವಾಮಿ ಕರ್ತನೆ, ಏನು ಅವಳ ಜೀವಿತದಲ್ಲಿ ಒಂದು ಒಳ್ಳೆಯ ಆಸೆಯನ್ನು ಇಟ್ಟುಕೊಂಡಿದ್ದಾಳೆ, ಯಾವ ನಿರ್ಧಾರವನ್ನು ಅವಳು ಇಟ್ಟುಕೊಂಡಿದ್ದಾಳೆ, ಆ ನಿರ್ಧಾರವನ್ನು ನೆರವೇರಿಸ್ತೆಂಬುದಾಗಿ ನಾನು ನಂಬುತ್ತೇನಪ್ಪ. ದೇವರೇ, ನಿನ್ನಲ್ಲಿ ಅಸಾಧ್ಯವೆಂಬುದು ಯಾವುದೂ ಇಲ್ಲಪ್ಪ. ನಿನ್ನಲ್ಲಿ ಎಲ್ಲವೂ ಸಾಧ್ಯ ಕರ್ತನೆ. ಅದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ. ಯಾರು ಬಾಗಿಲು ತಟ್ತಾ ಇದ್ದಾರಲ್ಲ? ಓ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಯಾರನ್ನೋ ಕಳಿಸ್ತಾ ಇದ್ದಾನೆ. ಯಾರು ನೀವು? ಏನು ವಿಷಯ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತು ವಿಷಯ. ಬನ್ನಿ ಕೂತುಕೊಳ್ಳಿ. ಎಲ್ಲಿಂದ ಬಂದಿದ್ದೀರಿ? ಏನು ವಿಷಯ? ನಾವು ಮಂಗಳೂರಿಂದ, ಬಲ್ಮಠದಿಂದ ಬಂದಿದ್ದೇವೆ. ನಮಗೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಇತ್ತು, ಅದಕ್ಕೋಸ್ಕರ ಬಂದೆವು. ಹೌದಾ? ಒಳ್ಳೆ ವಿಷಯ. ಏನು ಮಾತಾಡಲಿಕ್ಕಿತ್ತು? ಮಾತಾಡಿ ಸ್ವಲ್ಪ. ನಾವು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಂದಿದ್ದು ಒಂದು ಒಳ್ಳೆ ವಿಷಯವನ್ನೇ ಮಾತಾಡಲಿಕ್ಕೆ ಬಂದಿದ್ದೇವೆ. ನಿಮ್ಮ ಹೆಸರೇನು? ನನ್ನ ಹೆಸರು ಸಾರ. ನನಗೆ 3 ಜನ ಮಕ್ಕಳು. ಮೊದಲನೇವಳು ರೋಸಿ, ಎರಡನೇವರು ಕುಮಾರ್, ಮೂರನೇವಳು ಕವಿತಾ. 3 ಮಕ್ಕಳು. ನಿಮ್ಮ ಹೆಸರೇನು? ನನ್ನ ಹೆಸರು ಸುಜಾತ. ನನ್ನ ಮಗಳ ಹೆಸರು ಎಸ್ತೇರ್. ನನಗೆ 2 ಹೆಣ್ಮಕ್ಕಳಿದ್ದಾರೆ. ಒಬ್ಬಳು ಓದುತ್ತಿದ್ದಾಳೆ, ಗ್ಲೋರಿಯಾ. ಒಬ್ಬಳು ಎಸ್ತೇರ್ ಸೇವೆ ಮಾಡ್ತಿದ್ದಾಳೆ.
ನಾವು ನಿಮ್ಮ ಹತ್ರ ಒಳ್ಳೆ ವಿಷಯ ಮಾತಾಡಲಿಕ್ಕೆ ಬಂದಿದ್ದೇವೆ. ನಿಮ್ಮ ಮಗಳು ಬೈಬಲ್ ಕಾಲೇಜಿಗೆ ಹೋಗಿದ್ದಾಳೆ ಅಂತ ಕೇಳಿದ್ದೇವೆ ನಾವು. ಹೌದಾ? ತುಂಬ ಒಳ್ಳೆ ಸುದ್ದಿ. ಹೌದು, ನನ್ನ ಮಗಳು ಸಹ ಬೈಬಲ್ ಕಾಲೇಜು ಮುಗಿಸಿ ಬಂದಿದ್ದಾಳೆ. ಈಗಾಗಲೇ ಬೈಬಲ್ ಕಾಲೇಜು ಮುಗಿಸಿ ನಮ್ಮ ಮಗಳು ಮನೆಯಲ್ಲಿ ಇದ್ದಾಳೆ. ನನ್ನ ಮಗ ಕೂಡ ಬೈಬಲ್ ಕಾಲೇಜು ಮುಗಿಸಿ ಸೇವೆಗೆ ಹೋಗಿದ್ದಾರೆ. ಅದಕ್ಕೆ ವಿಷಯ ಮಾತಾಡುವ ಅಂತ ಬಂದೆವು. ಹೌದಾ? ಅವನ ಹುಡುಗನ ಫೋಟೋ ಇದೆಯಾ? ನೋಡ್ಬೋದಾ? ನೋಡ್ಬೋದು. ಜ್ಯೂಸ್ ತರಬೇಕಲ್ಲ. ಎಷ್ಟೇರ್ ಜ್ಯೂಸ್ ತಂದು ಕೊಡ್ಬೋ. ಜ್ಯೂಸ್ ಕುಡೀರಿ. ಏ ರೋಸಕ್ಕ, ಅಣ್ಣಂಗೆ ಮತ್ತೆ ಈ ಹುಡುಗಿಗೂ ಸೂಪರ್ ಜೋಡಿ. ಇಬ್ಬರು ಕೂಡ ಬೈಬಲ್ ಕಾಲೇಜ್ ಮುಗಿಸಿದ್ದಾರೆ. ಸೇವೆಯಲ್ಲಿ ಕೂಡ ಆಸಕ್ತಿ ಇದೆ. ಒಪ್ಪಿಕೊಳ್ಳುವಾಕ. ಮತ್ತೆ ನಮ್ಮದೇ ಊರಿನ ಆಹಾರ ಪದಾರ್ಥಗಳು ಒಂದೇ. ಹೌದು ಹೌದು, ನಮ್ಮ ತಮ್ಮನಿಗೆ ಒಳ್ಳೆ ಹೆಣ್ಣುಂಟು, ಹಾಂ, ಸರಿಯಾಗಿ ಜೋಡಿ ಉಂಟು. ನನಗೆ ಇಷ್ಟ ಆಗಿದೆ. ಅಮ್ಮನಿಗೆ ಹೇಳ್ತೇನೆ ನಾನು. ಹಾಂ ಸರಿ ಅಕ್ಕ, ಸರಿ. ನೀ ಅಮ್ಮಂಗೆ ಒಂದ್ಸತಿ ಹೇಳು. ಅಮ್ಮ ಅಣ್ಣಗೆ ನಿಮ್ಮ ತಮ್ಮನಿಗೆ ಸರಿಯಾಗ್ತಿದೆ ಜೋಡಿ, ಮದುವೆ ಮಾಡೋ. ನಮ್ಮ ಅಮ್ಮ ಆ ತಮ್ಮ ಇಲ್ಲಿಗೆ ಹೋಗಿ ಬಂದಿದ್ದಾನಲ್ಲಮ್ಮ ಸೇವೆಗೆ. ಹಾಂ, ಇಬ್ಬರ ಜೊತೆಯಲ್ಲಿ ಆಗ್ತಿದ್ದಮ್ಮ. ಮಾಡುವ ಏನು ಟೆನ್ಷನ್ ಮಾಡಬೇಡಿ. ಮಾಡುವ, ದೇವರ ಕೃಪೆಯಿಂದ ಇದು ಒಟ್ಟಾಗಿದೆ ನಮಗೆ. ಹೌದಮ್ಮ, ಮಾಡೋಣ ದೇವರ ಚಿತ್ತದ ಪ್ರಕಾರ. ಸರಿ, ನಾವು ಮಾಡೋಣಲ್ವಾ? ಒಪ್ಕೊಳ್ಳೋಣ. ಹಾಂ ಗ್ಲೋರಿ, ಕ್ಲಾಸ್ ತಗೊಂಡು ಹೋಗು. ನಿಮ್ಮ ಮಗಳು ತುಂಬ ಸಂತೋಷವಾಯಿತು ನನಗೆ. ನೀವು ಬಂದ ಕಾರ್ಯ ನೋಡಿ ತುಂಬ ಸಂತೋಷವಾಯಿತು. ನನ್ನ ಮಗಳು ಸಹ ಈಗಾಗಲೇ ಬೈಬಲ್ ಕಾಲೇಜು ಮುಗಿಸಿ ಬಂದಿದ್ದಾಳೆ. ಅವಳ ಆಸೆನೂ ಅದೇ ಆಗಿತ್ತು, ದೇವರ ಸೇವೆ ಮಾಡುವಂಥ ಒಬ್ಬ ಹುಡುಗ ಬೇಕೆಂಬುದಾಗಿ. ನಾವಿಬ್ಬರು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದೆವು. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಖಂಡಿತವಾಗಿಯೂ ದೇವರೇ ನಿಮ್ಮನ್ನಿಲ್ಲಿ ಕಳಿಸಿದ್ದಾನೆ ಏನೋ. ಖಂಡಿತವಾಗಿ ಈ ಕಾರ್ಯವನ್ನು ಸಹ ದೇವರೇ ನಡೆಸುತ್ತಾನೆ ಅಂತ ಅನಿಸುತ್ತೆ. ಹೌದು, ನಮಗೆ ಖುಷಿ ಆಯಿತು. ನಿಮ್ಮ ಮಗಳ ನೋಡಲಿಕ್ಕಾಗಿಯೇ ಬಂದೆವು ನಾವು. ನಮಗೆ ತುಂಬ ಖುಷಿ ಆಯಿತು. ನಿಮ್ಮ ಗಂಡ ಎಲ್ಲಿದ್ದಾರೆ? ಅವ್ರ ಹತ್ರ ಮಾತಾಡ್ಬೋದಾ? ಅವರು ಫಾರಿನ್ಗೆ ಹೋಗಿದ್ದಾರೆ. ಅವರೀಗ ಬರಲಿಕ್ಕೆ ಆಗಲ್ಲ, ಮದುವೆ ಟೈಮ್ಗೆ ಬಂದುಬಿಡ್ತಾರೆ. ಹೌದಾ? ಸರಿ. ನಾವು ಎಲ್ಲರಿಗೂ ಯಾರು? ಇವರು ನನ್ನ ಮಗಳು, ದೊಡ್ಡ ಮಗಳು ರೋಸಿ. ಅವಳು ಕವಿತಾ, 3ನೇ ಮಗಳು. ಮಗ ಮಧ್ಯದವನು. ಹೌದಾ? 3 ಮಕ್ಕಳು. 3 ಮಕ್ಕಳಾ? ಓಕೆ. ಗ್ಲೋರಿ, ಅಮ್ಮ, ಏನಮ್ಮ ಬಂದೆ? ಬಾ ಮಗಳೇ. ಯಾರಮ್ಮದು ಮನೆಗೆ ಬಂದದ್ದು? ಮನೆಗೆ ಬಂದದ್ದಾ? ಹಾಂ, ನಿನ್ನ ಅಕ್ಕನಿಗೊಂದು ಒಳ್ಳೆ ಸಂಬಂಧ ಬರುವ ಹಾಗಿದೆಯೇ? ಹೌದಮ್ಮ. ತುಂಬ ಸಂತೋಷ. ಏನೋ ಸ್ವಲ್ಪ ತಲೆ ಭಾರ ಹೋದಂಗೆ ಆಗ್ತದೆ. ತುಂಬ ಸಂತೋಷ ನನಗೆ. ಹೌದಮ್ಮ. ಅಕ್ಕ ಒಪ್ಪಿದ್ಲಮ್ಮ ಹುಡುಗನ? ಹಾಂ, ತುಂಬ ಚೆನ್ನಾಗಿದ್ದಾನೆ ಹುಡುಗ. ನೋಡ್ಲಿಕ್ಕೆ ನಾನು ಫೋಟೋ ನೋಡಿಕೊಂಡೆ. ಒಳ್ಳೇದಿದ್ದಾನೆ. ಬೈಬಲ್ ಕಾಲೇಜ್ ಮುಗಿಸಿದ್ದಾನೆ. ಮಾತಾಡೋಣ ಅಕ್ಕ. ಆ ಹುಡುಗಿನ ನೋಡುವಾಗ ದೇವರಲ್ಲಿ ಭಯ ಭಕ್ತಿ ಇರುವಾಗೆ ಕಾಣಿಸ್ತಾಳೆ. ಹೌದಾ? ಹೌದಕ್ಕ, ಒಳ್ಳೆ ಹುಡುಗಿ ಅಕ್ಕ. ಹೌದು, ನಾವು ಮಾಡ್ಕೊಳ್ಳೋದು ಒಳ್ಳೇದಾ ಅಲ್ಲ? ಹೌದಕ್ಕ. ಅಮ್ಮನ ಕೇಳೋಣ. ಅಮ್ಮ ನಿನ್ನ ಫಿಕ್ಸ್ ಮಾಡಮ್ಮ. ಆಯ್ತು ಮಗಳೇ, ಮಾಡುವ. ಆಯ್ತು ಮಗಳೇ, ನಮಗೆ ದೇವರು ಕೊಟ್ಟಿದ್ದಾರೆ, ಹೌದು, ಅದನ್ನು ಮಾಡುವ. ಯಾಕೆ ಬಿಡುದಿಲ್ಲ, ಮಾಡುವ. ಸರಿ ಅಮ್ಮ. ದೇವರ ಚಿತ್ತ ಹಾಂ, ಪ್ರಕಾರ. ಕವಿತಾ, ನಾವು ಖುಷಿ ಆಯ್ತಲ್ವಾ ನಿನಗೆ? ನಂಗಂತೂ ತುಂಬಾ ಖುಷಿ ಆಯ್ತಕ್ಕ. ಹೌದಲ್ವಾ? ಮಾಡೋದಷ್ಟೇ. ಹಾಂ, ಅಣ್ಣ ಬರ್ಲಿಲ್ವಾ? ಇಲ್ಲ, ನಾವಿನ್ನು ಹೋಗಿ ಬರ್ತೇವೆ. ಚೆನ್ನಾಗಿ ಆಯ್ತು. ನೀವು ಹೊರಡ್ತೀರಾ? ಹೌದು. ಓಕೆ, ಈ ಕಾರ್ಯವನ್ನು ದೇವರೇ ನಡೆಸುವನಂತ ಅನಿಸುತ್ತೆ. ಹೌದು, ದೇವರೇ ನಡೆಸ್ತಾನೆ. ಯಾಕಂದ್ರೆ ನಾವು ದೇವರ ಕೃಪೆಯಿಂದಲೇ ಇಲ್ಲಿ ಬಂದೆವು. ನಿಮ್ಮ ಮಗಳು ಭಾಳ ಇಷ್ಟ ಆಯಿತು ನಮಗೆ ಎಲ್ಲರಿಗೆ ಸಹ. ಹಾಗಾಗಿ ಓಕೆ, ಬರ್ತೇವೆ ನಾವು. ಎಸ್, ಚೇರ್ ತೆಗಿಬೇಕು. ಹಾಂ ಗ್ಲೋರಿ, ಹೇಳಮ್ಮ. ಇನ್ನು ತುಂಬ ನೋಡಿ, ಎಲ್ಲ ಫಿಕ್ಸ್ ಆಯಿತು. ಹುಡುಗ ನೋಡಿದು, ಹುಡುಗಿ ನೋಡಿದೆಲ್ಲ ಆಯಿತು. ಇನ್ನು ಅನೇಕ ಕಥೆಗಳು ಇದೆ. ಎಷ್ಟು ಕೆಲಸಗಳು ನಮಗೆ ಈಗ ಉಂಟು. ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಉಂಟು. ಹಾಲ್ ಬುಕ್ಕಿಂಗ್ ಮಾಡಬೇಕು, ಮತ್ತು ಊಟದ ಅರೇಂಜ್ಮೆಂಟ್ ಮಾಡಬೇಕು, ಮತ್ತು ದೊಡ್ಡ ಒಂದು ಸೇವಕರಿಗೆ ಹೇಳಬೇಕು. ಒಳ್ಳೆ ಅನೇಕ ಕಾರ್ಯಗಳು ಉಂಟು. ಸುಮ್ಮನೆ ಕೂತ್ಕೊಳ್ಳೋದಲ್ಲ,
ನೀನು ಸ್ವಲ್ಪ ಓದೋದನ್ನು ಇನ್ನು ಬದಿಗಿಟ್ಟು ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಉಂಟೀಗ. ತಂದೆ ಫಾರಿನಲ್ಲಿದ್ದಾರೆ, ಅವರು ಬರುವ ತನಕ ನಮ್ಮ ಅನೇಕ ಕೆಲಸಗಳೀಗ ಮಾಡಬೇಕು ನಾವು. ಏನು ಹೇಳ್ತಿ? ಆಯ್ತಮ್ಮ, ನೀನು ಹೇಳಿದ್ದಾಗೆ ಮಾಡ್ತೀನಿ. ಅದು ಮಾತ್ರ ಅಲ್ಲ, ಇನ್ನು ಇನ್ವಿಟೇಷನ್ ಎಲ್ಲ ಆಗಬೇಕು, ಮತ್ತು ಎಲ್ಲ ಅನೇಕ ಕಾರ್ಯಗಳನ್ನು ಹೇಳಲಿಕ್ಕೆ ಉಂಟು. ನಾವು ಏನೆಲ್ಲ ಮಾಡುವ? ಹೇಳಮ್ಮ, ನೀನು ಹೇಳಿದ್ದೆ ನಾನು ಕೇಳ್ತೀನಿ. ಅಯ್ಯೋ, ನೀನು ಹೀಗೆ ಹೇಳಿದರೆ ಆಗಲ್ಲ. ನನಗೇನಾದರೂ ಸ್ವಲ್ಪ ಧೈರ್ಯದ ಮಾತು ಹೇಳಮ್ಮ. ನೀನು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಈಗ ಇಬ್ಬರೇ ಏನಾದರೂ ನಾವು ಮಾಡಬೇಕಲ್ಲ. ನೀನು ಹೇಳಮ್ಮ, ಅಪ್ಪನ ಹತ್ರ ಕೇಳು ಫೋನ್ ಮಾಡಿ, ಅಪ್ಪ ಹೇಳ್ತಾರೆ ಏನು ಮಾಡಬೇಕಂತ. ಹೌದು, ಅಪ್ಪ ಬರಲಿಕ್ಕೆ ಲೇಟ್ ಆಗಿದೆಯಲ್ಲ, ಇನ್ನೂ ಸುಮಾರು ದಿನ ಆಗ್ತದೆ. ಒಂದು ತಿಂಗಳ ನಂತರ ಹಿರಿಯರ ಸಮ್ಮುಖದಲ್ಲಿ ಹಿರಿಯರ ಒಪ್ಪಿಗೆ ಮೇಲೆ ಎಸ್ತೇರ್ ಮತ್ತು ಕುಮಾರ್ ಒಂದಿಗೆ ಮದುವೆ ಮಾಡಿಕೊಳ್ಳಕ್ಕೆ ನಿಶ್ಚಯಿಸುತ್ತಾರೆ. ಮದುವೆ ಮಾಡಿಕೊಂಡು ಸೇವೆಗೆ ಸಿದ್ಧರಾಗಿ ದಂಪತಿಗಳು ಈಗ ಸ್ಟೇಜ್ ಮೇಲೆ ಬರಲಿದ್ದಾರೆ. ಎಲ್ಲರೂ ಜೋರಾಗಿ ಕರಗಳನ್ನು ತಟ್ಟಿ ವಧುವರನ್ನು ಆಶೀರ್ವದಿಸಿರಿ. ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ಸಾಧಿಸಲು ಕಡೆಗಣಿಸುವೆ ನನ್ನ ಪ್ರಾಣವನ್ನೇ, ಹೊರುವೆನು ನನ್ನ ಶಿಲುಬೆಯನ್ನು, ಸಹಿಸುವೆ ನಾ ಶ್ರಮೆಗಳನ್ನು. ಈ ನನ್ನ ಗುರಿಯ ಸಾಧಿಸಲು ಕಡೆಗಣಿಸುವೆ ನನ್ನ ಪ್ರಾಣವನ್ನೇ, ಹೊರುವೆನು ನನ್ನ ಶಿಲುಬೆಯನ್ನು, ಸಹಿಸುವೆ ನಾ ಶ್ರಮೆಗಳನ್ನು. ಸಂತಸದಿಂದಲೇ ಸಾಗುವೆ, ಶುಭ ವಾರ್ತೆಯನ್ನು ಸಾರುವೆ. ಸಂತಸದಿಂದಲೇ ಸಾಗುವೆ, ಶುಭ ವಾರ್ತೆಯನ್ನು ಸಾರುವೆ. ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲಿ.